ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ನಾವು ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗೋಣ ಅಂತ ಹೇಳಿ ಸಂಜೆ ಇವರೂ ಸಹ ಫ್ರೀ ಇದ್ದರು ಅಂತ ಸಡನ್ನಾಗಿ ಮಾಲ್ಗೆ ಹೋದ್ವಿ, ಎಲಿಮೆಂಟ್ಸ್ ಮಾಲ್ಗೆ. ನಮ್ಮ ಮನೆಗೆ ಹತ್ತಿರ ಇರೋದು ಅದೇ ಮಾಲ್ ಆಗಿರೋದ್ರಿಂದ ಸರಿ ಅಂತ ಹೋದ್ವಿ. ಮಕ್ಕಳು ಖುಷಿ ಪಡ್ತಾರಲ್ವ, ಸೊ PVR ಮೂವಿ ನೋಡ್ಕೊಬರೋಣ ಅಂತ ಹೇಳಿ ನಾನು, ರಾಘು ಹಾಗೆ ಉಲ್ಲಾಸ್, ಚೀಕು ನಾವು 4 ಜನ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ನಾವು ಆರಾಮಾಗಿ ಒಂದು 10 ನಿಮಿಷ ಬೇಗನೆ ಹೋಗ್ಬಿಟ್ಟಿದ್ವಿ. ಸೊ ಅದೇ ಹೇಳ್ತಿದ್ರು, ಎಷ್ಟು ಅರ್ಜೆಂಟ್ ಮಾಡ್ತೀಯ ನಿನ್ನ ಮನೇಲಿ, ನೋಡಿ ಇನ್ನೂ ಟೈಮ್ ಇದೆ ಅಂತ ಹೇಳ್ತಾಯಿದ್ರು. ನಾನು ಇರಲಿ ಬಿಡ್ರಿ ಪರವಾಗಿಲ್ಲ ಕೂತ್ಕೊಳ್ರಿ ಅಂತ ಹೇಳಿ ಸೆಲ್ಫಿಗಳನ್ನ ತೊಗೋತಾ ಇದ್ದೆ. ಸೊ ತುಂಬಾ ಬೋರ್ ಆಗ್ತಿತ್ತು ಅವತ್ತಿನ ದಿನ ಮನೇಲಿ. ಸೊ ಮಕ್ಕಳು ಸಹ ಸ್ಪೈಡರ್ ಮ್ಯಾನ್ ಮೂವಿ ನೋಡ್ದಂಗೆ ಆಗುತ್ತೆ. ಚೀಕುಗಂತೂ ಹಲ್ಕು, ಸ್ಪೈಡರ್ ಮ್ಯಾನು, ಹಾಗೆ ಕ್ಯಾಪ್ಟನ್ ಅಮೇರಿಕಾ, ಈ ಥರ ಎಲ್ಲನೂ ಸೂಪರ್ ಮ್ಯಾನು ಪ್ರತಿಯೊಂದು ಇಷ್ಟ ಆಗುತ್ತೆ, ಅವ್ನು ಖುಷಿ ಪಡ್ತಾನೆ ಅಂತ ಹೇಳಿ ಮೂವಿಗೆ ಕರ್ಕೊಬಂದ್ವಿ. ಅಲ್ಲಿ ಇನ್ನೊಂದು ಮೂವಿ ಸಾಂಗ್ ಬರ್ತಾಯಿತ್ತು, ಆಚೆ ಕೇಳಿಸ್ತಿತ್ತು. ಆ ಸಾಂಗಿಗೆ ಇವನು ಡ್ಯಾನ್ಸ್ ಮಾಡ್ತಿರೋದು, ಅದು ವಿಜಯ್ ಅವ್ರದ್ದು ತಮಿಳ್ ಮೂವಿದು ಸಾಂಗ್ ಬರ್ತಾಯಿತ್ತು. ಸೊ ಅದಕ್ಕೆ ಈ ರೀತಿ ಈ ಪಾರ್ಟಿ ಸ್ಟೆಪ್ ಹಾಕ್ಕೊಂಡು ಕೂತಿದ್ದ ಅಂತಲೇ ಹೇಳ್ಬೋದು. ಸೊ ಸರಿ ಅಂತ ಹೇಳಿ ಮೂವಿ ಶುರು ಆಯಿತು. ನಾವು 3Dಗೆ ಹೋಗಿದ್ವಿ. ಸೊ 3D ನೋಡಿದ್ರೇ ಮಜಾ ಅಂತ ಹೇಳಿ 3Dಗೆ ಹೋಗಿದ್ವಿ. ಸೊ ಹಾಗೆ 3D ಗ್ಲಾಸ್ನ ಹಾಕ್ಕೊಂಡು ಕೆಲವೊಂದು ಫೋಟೋ ವೀಡಿಯೋಗಳನ್ನ ತೊಗೊಂಡು ಕೂತಿದ್ವಿ. ಚೀಕು ಅಂತೂ ಫುಲ್ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾವೊಂಥರ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ಚೀಕುನೇ ಒಂಥರ ಎಂಜಾಯ್ ಮಾಡ್ದ. ಸೊ ಇದೆಲ್ಲ ಆದಮೇಲೆ ಇಂಟರ್ವಲಲ್ಲಿ ಗೊತ್ತೇ ಇದೆಯಲ್ಲ, ಪಾಪ್ಕಾರ್ನ್ ತಿನ್ನುವಂಥ ಕೆಲಸ ನಮ್ಮ ಚೀಕುಗೆ ಹಾಗೆ ಉಲ್ಲಾಸ್ಗೆ. PVR ಪಾಪ್ಕಾರ್ನ್ ಅಂದರೆ ಇಷ್ಟ. ಮನೇಲಿ ನಾವೇನೇ ಪಾಪ್ಕಾರ್ನ್ ಮಾಡಿಕೊಟ್ರು ಅವ್ರು ಅಲ್ಲಿ ಹೋದರೆ ಅದನ್ನು ಮಿಸ್ಸೇ ಮಾಡಲ್ಲ, ಬೇಕೇ ಬೇಕು ಅಂದರೆ ನಾವು ಹಾಕ್ತಾನೆ ಮನೇಲಿ ಊಟ ಮಾಡ್ಕೊಂಡು ಹೋಗಿದ್ರೆ ಸರಿ ಅಂತ ಅದನ್ನೆಲ್ಲ ತಿನ್ಸಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಉಲ್ಲಾಸು ಸ್ಕೂಲಿಂದ ಬಂದ, ಮಾರ್ನಿಂಗ್ ಅಂದರೆ ಈವ್ನಿಂಗ್ ಆಗಿತ್ತು. ಸೊ ಅರೌಂಡು 4:30, ಉಲ್ಲಾಸ್ ಬರೋದು 4 o'clock ಅಲ್ಲ. ಸೊ 4 o'clock ನೆನ್ಕೊಂಡು ಬಂದಿದ್ದ, ಅದನ್ನು ತೋರಿಸೋ ವೀಡಿಯೋಲಿ ಅಂದರೆ ಇರಲಿ ಬಿಡು ಮಮ್ಮಿ ಅಂತ ಹೋದ. ಸೊ ನೋಡಿ ಎಷ್ಟು ಮಳೆ ಬಂತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ ಬಂತು ಅಂತಲೇ ಹೇಳ್ಬೋದು. ಗಿಡಗಳಿಗೆ ನಮ್ಮ ಗ್ರಿಲ್ಗಳು ನೀಟ್ ಆಗುತ್ತೆ ಹೊರ್ತು ನಮ್ಮ ರೋಡ್ಗಳು ನೀವು ನೋಡ್ಬಿಡ್ಬೇಕು, ನಾವಿರುವಂತಹ ರೋಡ್ಗಳು ನಿಜ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಮಣ್ಣು, ಮಳೆ ಬಂದರೆ ಅಂತೂ ತುಂಬಾ ಅವ್ರು ಮಾಡಿರುವಂಥ ಕೆಲಸನೂ ಸಹ ಕಿತ್ತು ಹೋಗಬೇಕು. ಆ ಪಾಟಿ ಮಳೆ ಬಂದು ನಮ್ಮ ರೋಡನ್ನ ಕೊಚ್ಚೆ ಥರ ಮಾಡುತ್ತೆ. ಒಂದು ಹಾಲು ತರಕ್ಕೆ ಆಚೆ ಹೋಗೋಕ್ಕೂ ಸಹ ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ಅಂತಲೇ ಹೇಳ್ಬೋದು. ಸೊ ಇನ್ನು ಇದು ನಮ್ಮ ದೊಡ್ಡಪತ್ರೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಅಮ್ಮ ನನಗೆ ಕೆಮ್ಮಿರುತ್ತೆ ಯಾವಾಗಲೂ ಅಂತ ಹೇಳಿ ದೊಡ್ಡಪತ್ರೆ ಗಿಡನ ಕೊಟ್ಟಿದ್ರು. ಸೊ ಆ ಮಳೆಯಲ್ಲಿ ನಾನು ಇಡ್ಲಿಗೆ ಅಕ್ಕಿನ ನೆನೆ ಹಾಕಿದ್ದೆ, ಅದನ್ನು ರುಬ್ಬೇಕೀಗ. ಸೊ ಇನ್ನು ಈ ಚಳಿಗಾಲದಲ್ಲಿ ಸ್ವಲ್ಪ ಹಂಬೋದು ಕಷ್ಟ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಬೇಗ ರುಬ್ಬಿಡೋಣ ಅಂತ ಹೇಳಿ ಒಂದು 5:36ಗೆ ನಾನು ಇಡ್ಲಿಗೆ ರುಬ್ಬಿದ್ದೀನಿ ಅಂತಲೇ ಹೇಳ್ಬೋದು ಅಕ್ಕಿನ. ಸೊ ನೋಡಿ ಯಾವ ರೀತಿ ಸಾಫ್ಟಾಗಿ ಇಡ್ಲಿ ರುಬ್ಬಿದ್ದೀನಿ ಅಂತ ಹೇಳಿದ್ರೆ ಅಕ್ಕಿನ ತುಂಬಾ ಸಾಫ್ಟಾಗಿ ರುಬ್ಬಿದ್ದೀನಿ. ಸೊ ಇದು ನಮಗೆ 2 ಟೈಮಿಗೆ ಆಗುತ್ತೆ ಈ ಒಂದು ಅಕ್ಕಿ. ಸೊ ಇದಾದಮೇಲೆ ಒಂದು ಕಡೆ ಮೊಸಪ್ಪು ಸಾರು ಮಾಡಿದೆ, ಅದನ್ನು ಸಹ ಒಂದು ಕಡೆ ರೆಡಿ ಇತ್ತು. ಊಟ ಮಾಡೋದಷ್ಟೇ ಬಾಕಿ ಇತ್ತು. ಸೊ ರೈಸ್ ಒಂದು ಮಾಡಿಕೊಂಡು ಊಟ ಮಾಡಿದ್ರೆ ಆವತ್ತಿನ ದಿನದ ದಿನಚರಿಗಳೆಲ್ಲ ಮುಗಿದೋಗುತ್ತೆ. ಹಾಗೆ ಈ ಒಂದು ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೆ, ಅದನ್ನು ರಿವ್ಯೂ ವೀಡಿಯೋಗಳು ಮಾಡ್ತಾಯಿದ್ದೆ. ಸೊ ನಿಮಗೂ ಏನಾದರೂ ರಿವ್ಯೂ ವೀಡಿಯೋ ಬೇಕು, ನಿಮಗೂ ಈ ಬ್ಯಾಗ್ ಅಥವಾ ನನ್ನ ಪ್ರಾಡಕ್ಟ್ಗಳ ಲಿಂಕ್ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ಗೆ ಚೀಕು ಲಾಗ್ಸ್ ಕನ್ನಡ ಅಂತ ಇದೆ, ಅಲ್ಲಿ ಹೋಗಿ ನೀವು ಫಾಲೋ ಮಾಡಿ. ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಡೈರೆಕ್ಟಾಗಿ ಲಿಂಕು ನಿಮ್ಮ ಒಂದು ಮೆಸೇಜ್ಗೆ ಬರುತ್ತೆ. ಸೊ ನೋಡಿ, ಇದು ಬ್ಯಾಗು ನನಗೆ ತುಂಬಾ ಇಷ್ಟ ಆಗಿತ್ತು. ಬ್ಯಾಗು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ನನಗೆ ಆ್ಯಕ್ಚುಲಿ ಈ ನಡುವೆ ವೈಟ್ ಆ್ಯಂಡ್ ಬ್ಲ್ಯಾಕ್ ತುಂಬಾ ಇಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಆ ಒಂದು ಬ್ಯಾಗ್ ರಿವ್ಯೂ ಕೊಡ್ತಾಯಿದ್ದೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಪ್ರಾಡಕ್ಟನ್ನು ಸಹ ಅದೇ ಟೈಮಿಗೆ ಬಂದಿತ್ತು. ಸೊ ಆ ಒಂದು ಪ್ರಾಡಕ್ಟ್ ಇದಂತೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ತುಂಬ ಹಳೆಯ ಅಂದರೆ ತುಂಬ ದಿನದಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಮ್ಮಂಗೂ ಬೇಕು ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ಬುಕ್ ಮಾಡಿದ್ದು. ಸೊ ನೋಡಿ, ಇದು ಅರೌಂಡ್ ಒಂದು 85-86 ರುಪೀಸ್ ಅಷ್ಟೇ ಇದು. ಸೊ ಕ್ಲೀನಾಗಿ ನಾವು ಕಾಯಿ ತುರಿನ ನಮಗೆ ಎಷ್ಟು ಬೇಕು ಅಷ್ಟು, ಈಗ ಅರ್ಜೆಂಟ್ ಏನೋ ಮಾಡ್ತಾಯಿರ್ತೀವಿ, ಪಲ್ಯಕ್ಕೆ ಕಾಯಿ ತುರಿ ಬೇಕು, ಇಲ್ಲ ಅರ್ಜೆಂಟ್ ಏನೋ ಟೈಮ್ ಆಗೋಯಿತು, ಸೊ ಸಾರು ಮಾಡಬೇಕು ಅಂದಾಗ ನೋಡಿ ಈ ರೀತಿ ತುರಿದ್ರೆ ಎಷ್ಟು ನೀಟಾಗಿ ಕಾಯಿ ತುರಿ ಬೀಳುತ್ತೆ ಅಂದರೆ ಅಷ್ಟು ನೀಟಾಗಿ ಆ ಕಾಯಿ ತುರಿ ಬರುತ್ತೆ. ಈ ಒಂದು ಪ್ರಾಡಕ್ಟ್ ಲಿಂಕೂ ಸಹ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡ್ಬೋದು. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ, ಯಾಕಂದರೆ ಯಾವುದೇ ರೀತಿಯಾದಂಥ ಪಲ್ಯಗಳಿಗೆ
ಸಾರುಗಳಿಗೆ ಎಮರ್ಜೆನ್ಸಿ ಚಟ್ನಿ ಮಾಡಬೇಕು ಅಂದಾಗ ಯೂಸ್ಫುಲ್ಲಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಸಹ ತುಂಬಾ ಇಷ್ಟ ಆಗಿರೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಒಂದು ರೀತಿ ನಾವು ಮೀಶೋ ಫ್ಯಾನ್ ಆಗಿಬಿಟ್ಟಿದ್ದೀವಿ. ಸೊ ನೆಕ್ಸ್ಟ್ ಬಂದು ಈ ಪ್ರಾಡಕ್ಟು ನನಗೆ ಇನ್ನೂ ಇಷ್ಟ ಆಗಿದ್ದ ಪ್ರಾಡಕ್ಟ್ ಅಂದರೆ, ಈಗ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಏನಾದರೂ ಯುನಿಕ್ಕಾಗಿ ನೋಡಬೇಕು ಅಂದಾಗ ಈ ವಾಟರಲ್ಲಿ ಫ್ಲೋಟ್ ಆಗುವಂತಹ ಲೋಟಸ್ ಸಿಕ್ತು ನನಗೆ. ಸೊ ಇದು 2 ಬರುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಬ್ಲೂಗಿಂತ ಪಿಂಕ್ ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ. ಬಟ್ ಏನು ಮಾಡೋದು, ನೀರಲ್ಲಿ ಹಾಕಿದ್ರೆ ಲೈಟ್ ಬರುತ್ತಲ್ವ. ಸೊ ಅಲ್ಲಿ ಏನು ಪ್ರಾಡಕ್ಟ್ ಕೊಟ್ಟಿದ್ದಾರೋ ಅದನ್ನೇ ನಾವು ತೊಗೋಬೇಕಾಗುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ. ಸೊ ಇದ್ರ ಮಧ್ಯ ನಾನು ಪಿಂಕ್ ಹಾಕ್ತೀನಿ ನೋಡಿ, ಹೈಲೈಟಾಗಿ ಕಾಣುತ್ತೆ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಬೇಕು ಅಂತ ಹೇಳಿದ್ರೆ ಈ ನನ್ನ ಚೀಕು ವ್ಲಾಗ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಐಡಿ ಹೋಗಿ ಕಮೆಂಟ್ ಮಾಡಿ ಲಿಂಕ್ ಅಂತ, ಓಕೆನಾ. ಸೊ ಲಿಂಕ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾನು ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಚಟ, ಟೇಕ್ ಕೇರ್, ಬಾಯ್.